ಯಾರಿಗೆಲ್ಲ ಮದುವೆ ಡಿಲೇ ಆಗ್ತಾ ಇರುತ್ತೆ ನಿಮ್ಮ ಜಾತಕವನ್ನು ತೋರ್ಸೋಕೆ ಹೋದಾಗ ಕೆಲವರಿಗೆ ಹೇಳಿರ್ತಾರೆ ಮಂಗಳದೋಷ ಇದೆ ಅಂತ ಹೇಳಿರ್ತಾರೆ. ಮಂಗಳದೋಷ ಅಂತ ಹೌದೋ ಇಲ್ಲೋ ಅಂತ ಕನ್ಫರ್ಮ್ ಹೇಗೆ ಮಾಡ್ಕೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಯೂಶ್ವಲಿ ನಿಮ್ಮ ಜಾತಕವನ್ನು ತೆಗಿ, ನಿಮ್ಮ ಕುಂಡ್ಲಿಯನ್ನು ತೆಗೆದು ನೋಡ್ರಿ. 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಏನಾದರೂ ಮಂಗಳ ಅಂತಿದ್ರೆ ಅದು ಮಂಗಳದೋಷ ಅಂತ ಇರುತ್ತೆ. ಟೈಮ್ ಬೇರೆ ಗ್ರಹಗಳ ದೃಷ್ಟಿಯಿಂದ ಅದು ಬೇರೆ ಗ್ರಹಗಳು ಕೂಡ್ಕೊಂಡು ಯಾವ ಮನೇಲಿ ಕೂತ್ಕೊಂಡಿದೆ, ಯಾವ ರಾಶಿ, ಅದೆಲ್ಲ ತುಂಬ ನೋಡೋದಿರುತ್ತೆ. ಅದರಿಂದ ಕೂಡ ಮಂಗಳದೋಷ ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ. ಮಂಗಳದೋಷ ಇದ್ರೆ ಏನಾಗುತ್ತೆ ಅಂತಂದರೆ ಮದುವೆ ಡಿಲೇ ಆಗುತ್ತೆ, ಅದು 100% ರೈಟ್. ಬಟ್ 7th ಹೌಸಲ್ಲಿ 8th ಹೌಸಲ್ಲಿ ಮಂಗಳ ಇದ್ದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಮಂಗಳ ದೋಷ, ಅದಕ್ಕೆ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತೀವಿ. ಓಕೆ, ಅದು ಯಾಕೆ ಏನು ಅಂತ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಬಟ್ ಇನ್ ಜನರಲ್ ಆಗಿ ಅಂದರೆ ಸ್ವಲ್ಪ ಡೇಂಜರಸ್ಸು. ಯೂಶಲಿ ಮಂಗಳ ದೋಷ ಇದ್ದವರಿಗೆ 28 ವರ್ಷ ಆದಮೇಲೆ ಮದುವೆ ಆಗುತ್ತೆ. ಇನ್ ಕೇಸ್ ಬಿಫೋರ್ ಆಗಿ ಮದುವೆ ಆದರೆ ಏನಾಗುತ್ತೆ ಅಂತಂದರೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಟೈಮ್ ಡೈವರ್ಸ್ ಕೂಡ ಆಗುತ್ತೆ. ಈ ಥರ ಒಂದು ಪ್ರಾಬ್ಲಮ್ಗಳನ್ನ ಅವರು ಫೇಸ್ ಮಾಡ್ತಾ ಇರ್ತಾರೆ. ಸೊ ಯಾರಾದರೂ ಏನಾದರೂ ಹೇಳಿದ್ರೆ ಬ್ಲೈಂಡ್ ಆಗಿ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಜಾತಕನ ಓಪನ್ ಮಾಡಿ ಈ ಒಂದು ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ಅದು ಮಂಗಳ ದೋಷ ಅಂತಲೇ ಅರ್ಥ. ಅದಕ್ಕೆ ಬೇರೆ ರೆಮಿಡಿ ಇರುತ್ತೆ, ಅದು ಕಟ್ಟಾಗೋ ಚಾನ್ಸಸ್ ಕೂಡ ತುಂಬ ಸಲ ಇರುತ್ತೆ. ಸೊ 100ಅಲ್ಲಿ 40 to 50 ಪೀಪಲ್ಸ್ಗೆ ಮಂಗಳ ದೋಷ ಇದ್ದೇ ಇರುತ್ತೆ ಎಲ್ಲ ಜಾತಕದಲ್ಲಿ. ಇರೋರು ಕನ್ಫರ್ಮ್ ಮಾಡ್ಕೊಳ್ಳಿ. ಏನಂತಾರೆ, ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಕಾಮನ್ ಏನಂತಾರೆ ದೋಷ ಇನ್ ಆಲ್ ದ ಕುಂಡ್ಲೀಸ್.